ಜಿತೇಶ್ ಮೋಹನ್ ಶರ್ಮಾ ಈ ಒಂದು ಹೆಸರು ನಿನ್ನೆಯಿಂದ ಮನೆ ಮಾತಾಗಿದೆ. ಕಳೆದ 17 ವರ್ಷಗಳಿಂದ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ 210ಕ್ಕಿಂತ ಹೆಚ್ಚು ರನ್ಸ್ಗಳನ್ನು ಗಳಿಸಿರುವಂತಹ ಇತಿಹಾಸ ಇರಲಿಲ್ಲ. ನಿನ್ನೆ ನಡೆದಂತಹ ಪಂದ್ಯದಲ್ಲಿ 227 ರನ್ಗಳ ಬೆನ್ನತ್ತುವ ಮೂಲಕ ಹೊಸ ಇತಿಹಾಸವನ್ನು ಬರೆಯುವಲ್ಲಿ ಜಿತೇಶ್ ಶರ್ಮಾ ಅವರು ಯಶಸ್ವಿಯಾಗಿದ್ದಾರೆ. ಅಂದಹಾಗೆ ಜಿತೇಶ್ ಶರ್ಮಾ ಅವರು ಮಹಾರಾಷ್ಟ್ರದ ಅಮರಾವತಿ ಮೂಲದವರಾಗಿದ್ದು, ಕಳೆದ ಬಾರಿ ಪಂಜಾಬ್ ಕಿಂಗ್ಸ್ನ ಪರವಾಗಿ ವಿಕೆಟ್ ಕೀಪರ್ ಆಗಿ ಆಡಿದ್ದು ಈ ಬಾರಿ RCB ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಇವರನ್ನು ಆಯ್ಕೆ ಮಾಡಲು ಕಾರಣನೇ ಇವರು 6 ಹೊಡೆಯುವಂತಹ ಸಾಮರ್ಥ್ಯ. ಇವರು ಯಾವುದೇ ಸಂದರ್ಭದಲ್ಲೂ 6 ಹಿಡಿಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. RCB ತಂಡ ಕೂಡ ವಿಕೆಟ್ ಕೀಪರ್ ಹಾಗೆ ಬ್ಯಾಟರ್ನ ಹುಡುಕಾಟದಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಅವರ ಕಣ್ಣಿಗೆ ಬಿದ್ದವರೇ ಜಿತೇಶ್ ಶರ್ಮಾ. ಇದೀಗ ದಿನೇಶ್ ಕಾರ್ತಿಕ್ ಅವರ ಈ ಹೇಳಿಕೆಯನ್ನು ಜಿತೇಶ್ ಅವರು ನಿಜವಾಗಿಸಿದ್ದಾರೆ. ಅದು ಕೂಡ 33 ಎಸೆತಗಳಲ್ಲಿ 85 ರನ್ಸ್ಗಳನ್ನು ಗಳಿಸುವ ಮೂಲಕ ಎಂಬುದು ವಿಶೇಷ. ಜಿತೇಶ್ ಶರ್ಮಾ ಅವರಿಗೆ ಕ್ರಿಕೆಟರ್ ಆಗುವಂತಹ ಯಾವುದೇ ಆಕಾಂಕ್ಷೆಗಳು ಇರಲಿಲ್ಲ. ಬದಲಾಗಿ ಭಾರತೀಯ ಸೈನ್ಯಕ್ಕೆ ಸೇವೆ ಸಲ್ಲಿಸುವಂತಹ ಆಸೆಗಳನ್ನು ಹೊಂದಿದ್ರು. 12th ಸ್ಟ್ಯಾಂಡರ್ಡ್ನ ನಂತರ ಭಾರತೀಯ ಸೈನ್ಯಕ್ಕೆ ಸೇರ್ಕೋಬೇಕು ಅಂತ ಕೂಡ ಆಸೆಗಳು ಇವರದಾಗಿತ್ತು. ಆದರೆ ಮಹಾರಾಷ್ಟ್ರ ರಾಜ್ಯ ಮಂಡಳಿಯು ರಾಜ್ಯ ಕ್ರೀಡಾ ಮಟ್ಟದಲ್ಲಿ ಆಡುವಂತಹ ವಿದ್ಯಾರ್ಥಿಗಳಿಗೆ 4% ಹೆಚ್ಚು ಅಂಕಗಳನ್ನು ಕೊಡ್ತೀವಿ ಅನ್ನೋದು ಕಾರಣಕ್ಕಾಗಿ ಇವರು ಪಂದ್ಯಕ್ಕೆ ಇಳಿತಾರೆ. ತದನಂತರದಲ್ಲಿ ಇವರಿಗೆ ಎದುರಾದಂತಹ ಪ್ರಶ್ನೆನೇ ಮುಂದೆ ನನ್ನ ಗುರಿ ಏನು ಅನ್ನುವಂಥದ್ದು. ಸ್ಕೂಲ್ನ ಸ್ಪೋರ್ಟ್ಸ್ ಟೈಮ್ನಲ್ಲಿ ವಿಕೆಟ್ ಕೀಪರ್, ಬೌಲರ್ ಹಾಗೆ ಬ್ಯಾಟರ್ ಆಗಿ ಆಡುವುದರ ಮೂಲಕ ಇವರಿಗೆ ಕ್ರಿಕೆಟ್ ಪರಿಚಯ ಆಗುತ್ತೆ. ತದನಂತರದಲ್ಲಿ ಸೈನ್ಯಕ್ಕೆ ಸೇರಲು ಹೊರಟಿದ್ದ ಹುಡುಗನೀಗ ಕ್ರಿಕೆಟರ್ ಆಗಿ ಬದಲಾಗಿದ್ದಾರೆ. ಏಕೆಂದರೆ 2014ರಲ್ಲಿ ವಿದರ್ಭರ ಪರ ದೇಶೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಅವಕಾಶ ಇವರದಾಗತ್ತೆ. ತದನಂತರ ಅದೇ ವರ್ಷದಲ್ಲಿ ವಿಜಯ್ ಹಜಾರೆನಲ್ಲಿ ಪಾದಾರ್ಪಣೆ ಮಾಡುವ ಅವಕಾಶ ಇವರದಾಗತ್ತೆ. 2015ರಲ್ಲಿ ವಿದರ್ಭರ ಪರ ನಡೆದಂತಹ ಪಂದ್ಯದಲ್ಲಿ ಇವರ ಆಕ್ರಮಣಕಾರಿ ಬ್ಯಾಟಿಂಗ್ಗೆ ಇವರಿಗೆ IPLಗೆ ದಾರಿ ಮಾಡಿಕೊಡುತ್ತೆ. 2017ರ IPLಗಾಗಿ ಇವರು ಮುಂಬೈ ಇಂಡಿಯನ್ಸ್ಗೆ ಆಯ್ಕೆಯಾಗ್ತಾರೆ. ಆಗ ಇವರ ವಯಸ್ಸು ಕೇವಲ 23 ಅಷ್ಟೇ ಆಗಿತ್ತು. ತದನಂತರದಲ್ಲಿ ಪಂಜಾಬ್ ಕಿಂಗ್ಸ್ಗೆ ಸೇರ್ಪಡೆ ಆಗ್ತಾರೆ. ಇಂತಹ ಟೈಮ್ನಲ್ಲಿ ಅವರು ಭರ್ಜರಿ ಪ್ರದರ್ಶನನ ತೋರಿಸ್ತಾರೆ. ಈ ಭರ್ಜರಿ ಪ್ರದರ್ಶನನೇ 2023ರ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗುವಂತಹ ಅವಕಾಶನ ಮಾಡಿಕೊಡುತ್ತೆ. ನಂತರ ಭಾರತದ T20 ಟೀಮ್ನಿಂದ ಹೊರಬಿದ್ದಂತಹ ಜಿತೇಶ್ ಶರ್ಮಾ ಅವರ ಮೇಲೆ RCB ತಂಡ ಒಂದು ಕಣ್ಣಿಟ್ಟಿತ್ತು. ತದನಂತರದಲ್ಲಿ 11 ಕೋಟಿ ರೂಪಾಯಿಗಳನ್ನು ನೀಡಿ ಜಿತೇಶ್ ಶರ್ಮಾ ಅವರನ್ನು ಕೊಂಡ್ಕೊಂಡಿದ್ದಾರೆ. ಈವರೆಗೆ RCB ಪರ 14 ಪಂದ್ಯಗಳಲ್ಲಿ 171 ಸ್ಟ್ರೈಕ್ ರೇಟ್ಗಳಲ್ಲಿ 237 ರನ್ಸ್ಗಳನ್ನು ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ.